ಹಾಯ್ ಗೈಸ್, ಎಲ್ಲರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಾಕ್ರೋಚ್ ಜನತಾ ಪಾರ್ಟಿ CJP ಎಂದರೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಕಾಕ್ರೋಚ್ ಜನತಾ ಪಾರ್ಟಿ ಒಂದು ವೈರಲ್ ಸಾಮಾಜಿಕ ಮಾಧ್ಯಮ ಚಳವಳಿಯಾಗಿದೆ ಅನ್ನುವಂಥದ್ದು. 2026ರಲ್ಲಿ ಯುವಕರ ನಿರುದ್ಯೋಗ, ಪರೀಕ್ಷಾ ಹಗರಣಗಳು ಮತ್ತು ರಾಜಕೀಯ ಅಸಮಾಧಾನದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಒಂದು ವ್ಯಂಗ್ಯಾತ್ಮಕ ಅಥವಾ ಒಂದು ಡಿಜಿಟಲ್ ಚಳವಳಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಹುದು ಅನ್ನುವಂಥದ್ದು. ಇದು ಹೇಗೆ ಪ್ರಾರಂಭವಾಯಿತು ಅನ್ನುವಂಥದ್ದಾದರೆ, ಈ ಚಳವಳಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮಾಡಿದ ಕಾಕ್ರೋಚ್ ಸಂಬಂಧಿತ ಹೇಳಿಕೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭವಾಯಿತು. ಹಲವಾರು ಯುವಕರು ಆ ಹೇಳಿಕೆಯನ್ನ ಅವಮಾನಕರವಾಗಿ ತೆಗೆದುಕೊಂಡರು. ಅದಕ್ಕೆ ಪ್ರತಿಯಾಗಿ ಮೇನ್ ಭಾಯ್ ಕಾಕ್ರೋಚ್ ಎಂಬ ಟ್ರೆಂಡ್ ಆರಂಭವಾಗಿ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ಆಗಿ ರೂಪುಗೊಂಡಿತು ಅನ್ನುವಂಥದ್ದು. ಸ್ಥಾಪಕರು ಯಾರು ಹಾಗಾದ್ರೆ ಅಂದ್ರೆ, ಕೆಲವು ವರದಿಗಳ ಪ್ರಕಾರ ಇದರ ಸ್ಥಾಪಕರು ಅಭಿಜಿತ್ ದೀಪ್ಕೆ ಅಂತಕ್ಕಂಥ ಮಹಾರಾಷ್ಟ್ರದ ಯುವಕ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ವೆಬ್ಸೈಟ್ ಒಳಗೆ ಯಾವುದೇ ಸ್ಥಾಪಕರು ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ, ಯುವಕರ ಸಮಸ್ಯೆಗಳನ್ನು ಹೈಲೈಟ್ ಮಾಡುವುದು, ನಿರುದ್ಯೋಗದ ಬಗ್ಗೆ ಚರ್ಚೆ ಮೂಡಿಸುವುದು, ಪರೀಕ್ಷಾ ಹಗರಣಗಳ ವಿರುದ್ಧ ಧ್ವನಿ ಎತ್ತುವುದೇ ಈ ಒಂದು ಪಕ್ಷದ ಮೂಲ ಉದ್ದೇಶ. ಇದರ ಜೊತೆಗೆ ರಾಜಕೀಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಶ್ನೆಯನ್ನು ಕೇಳುವುದು, ವಿಮ್ಸ್ ಮತ್ತು ಸಟೈರ್ ಮೂಲಕ ಯುವಕರನ್ನ ಜಾಗೃತಿಗೊಳಿಸುವುದು, ಒಂಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಹೇಳಬಹುದು ಅನ್ನುವಂಥದ್ದು. ಕಾಕ್ರೋಚ್ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋಸ್ ಮೀನ್ಸ್ ಪಕ್ಷದ ಪ್ರಮುಖ 5 ಬೇಡಿಕೆಗಳು ಏನಂತಂದ್ರೆ, ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭಾ ಸ್ಥಾನವನ್ನ ಕೊಡಬಾರದು ಅಂತಕ್ಕಂಥದ್ದು, ಮತದಾರರ ಹೆಸರು ಡಿಲೀಟ್ ಆದರೆ ಚುನಾವಣಾ ಆಯೋಗ ನೇರ ಜವಾಬ್ದಾರಿಯಾಗಬೇಕು, ಮಹಿಳೆಯರಿಗೆ 50ರಿಂದ 55% ಮೀಸಲಾತಿಯನ್ನು ಕೊಡಬೇಕು, ಪಕ್ಷ ಬದಲಾಯಿಸುವ MLA ಮತ್ತು MP ಗಳಿಗೆ ದೀರ್ಘಕಾಲ ಚುನಾವಣಾ ನಿಷೇಧವನ್ನು ಹೇರಬೇಕು, ಯುವಕರ ರಾಜಕೀಯ ಶಿಕ್ಷಣ ಮತ್ತು ಭಾಗವಹಿಸುವಿಕೆಗೆ ಉತ್ತೇಜನವನ್ನು ನೀಡಬೇಕು ಅನ್ನುವಂಥದ್ದು. ಇದು ನಿಜವಾದ ರಾಜಕೀಯ ಪಕ್ಷವೇ ಅಂತಕ್ಕಂಥದ್ದು ಎಲ್ಲರಿಗೂ ಡೌಟ್ ಬರ್ತದೆ. ಆದರೆ ಇಲ್ಲಿಯವರೆಗೆ ಇದು ಅಧಿಕೃತವಾಗಿ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ರಾಜಕೀಯ ಪಕ್ಷ ಅಲ್ಲ ಎಂದು ಹಲವು ಮೂಲಗಳು ಹೇಳುತ್ತವೆ. ಇದು ಒಂದು ಡಿಜಿಟಲ್ ಸಟೈರಿಕಲ್ ಚಳವಳಿಯಾಗಿದೆ, ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹುದೊಡ್ಡ ಮಟ್ಟದ ಬೆಂಬಲವನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ಹೇಳಬಹುದು ಅನ್ನುವಂಥದ್ದು.